ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. 56ನೇ ಜಿಎಸ್ಟಿ ಕೌನ್ಸಿಲ್ ಇನ್ನು %5 ಮತ್ತು %18 ಎರಡು ಹಂತದ ತೆರಿಗೆ ಸೆಪ್ಟೆಂಬರ್ 22ರಂದು ಜಾರಿ. ಮಳೆ ಹಾನಿ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಈಶ್ವರ್ ಸಿಂಗ್ ಠಾಕೂರ್. ಮೈಸೂರು ದಸರಾ 2025 ಸಿಎಂ ಸಿದ್ದರಾಮಯ್ಯಗೆ ಮೈಸೂರು ಜಿಲ್ಲಾಡಳಿತದಿಂದ ಆಹ್ವಾನ. ಬಸವ ಸಂಸ್ಕೃತಿ ಅಭಿಯಾನ ಮತ್ತು ಬಸವಯಾತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಾಲನೆ. ಸುದ್ದಿಯ ವಿವರಗಳು. ದೇಶದ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖ ಸುಧಾರಣೆಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿರುವ %5 ಮತ್ತು %18 ದರಗಳೊಂದಿಗೆ ಸರಳೀಕೃತ 2 ಹಂತದ ತೆರಿಗೆ ರಚನೆಗೆ ಅನುಮೋದನೆ ನೀಡಿದೆ. ದೆಹಲಿಯಲ್ಲಿ 10 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಜಿಎಸ್ಟಿ ಕೌನ್ಸಿಲ್ 56ನೇ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನಾವು ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿದ್ದೇವೆ. ಕೇವಲ 2 ಸ್ಲ್ಯಾಬ್ಗಳು ಇನ್ನು ಮುಂದೆ ಇರುತ್ತವೆ. ಪರಿಹಾರ ಸೀಸನ್ ಸಮಸ್ಯೆಗಳನ್ನು ಸಹ ಪರಿಹರಿಸುತ್ತಿದ್ದೇವೆ. ತೆರಿಗೆಯಲ್ಲಿನ ಈ ಸುಧಾರಣೆ ಕ್ರಮಗಳನ್ನು ಸಾಮಾನ್ಯ ಜನರನ್ನು ಕೇಂದ್ರೀಕರಿಸಿ ಕೈಗೊಳ್ಳಲಾಗಿದೆ. ಸಾಮಾನ್ಯ ಜನರ ದೈನಂದಿನ ಬಳಕೆಯ ವಸ್ತುಗಳ ಮೇಲಿನ ಪ್ರತಿಯೊಂದು ತೆರಿಗೆಯನ್ನು ಕಠಿಣ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ದರಗಳು ತೀವ್ರವಾಗಿ ಕಡಿಮೆಯಾಗಿದೆ. ಕಾರ್ಮಿಕ, ತೀವ್ರ ಕೈಗಾರಿಕೆಗಳಿಗೆ ಉತ್ತಮ ಬೆಂಬಲ ನೀಡಲಾಗಿದೆ. ರೈತರು ಮತ್ತು ಕೃಷಿ ವಲಯ ಹಾಗೂ ಆರೋಗ್ಯ ವಲಯವು ಪ್ರಯೋಜನ ಪಡೆಯುತ್ತದೆ. ಆರ್ಥಿಕತೆಯ ಪ್ರಮುಖ ಚಾಲಕರಿಗೆ ಪ್ರಾಮುಖ್ಯತೆ ನೀಡಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. Agriculture goods such as tractors, agricultural, horticultural and forestry machines for soil preparation or cultivation, harvesting or threshing machines, including straw or fodder balers, grass or hay movers, composting machines, etc., are all coming down from 12 to 5%. Reduction of GST from 12 to 5% on 12 specified biopesticides. Also from 12 to 5 is natural menthol. So किसान के लिए उनके प्रोडक्ट्स के लिए जो वो उपयोग करते हैं उन सब में it has come down. Again from 12 to 5 handicrafts and also labor intensive sectors. What are they? Handicrafts, marble, travertine blocks, granite blocks, intermediate leather goods. ये सब 5 में आ रही. Reduction of cement from 28 to 18. क्योंकि घर बनाने में मिडिल क्लास के लिए सीमेंट इतना आवश्यक है, इसीलिए 28 it has come down to 18. Health related items, 33 life-saving drugs and medicines, and they all come down from 12 to 0. From 5 to 0 and 3 life-saving drugs and medicines used for treatment of cancer, rare diseases and other severe chronic diseases. There are several drugs and medicines coming down to 5 from 12. I'm not listing each one of them out. Like that, very many other items, diagnostic kits, reagents, blood glucose monitoring system, all of them are coming to 5%. Similarly, spectacles and goggles are for correcting vision. They are also coming down to 5% from. ಮಳೆಯಿಂದಾದ ಹಾನಿಗೊಳಗಾದ ಗ್ರಾಮಗಳಿಗೆ ಭೇಟಿ ನೀಡಿ ಅದರ ಸಂಪೂರ್ಣ ವಿವರವನ್ನು ತಿಳಿದು ಇಂದು ಈಶ್ವರ್ ಸಿಂಗ್ ಠಾಕೂರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಳೆದ ಕೆಲವು ದಿನದಲ್ಲಿ ಆಗಿರುವ ಭಾರೀ ಮಳೆಯಿಂದ ಅನೇಕ ಸ್ಥಳಗಳಲ್ಲಿ ಪ್ರಭಾವ ಉಂಟಾಗಿದೆ. ರೈತರು ಕಷ್ಟಪಟ್ಟು ಬೆಳೆದ ತೊಗರಿ, ಹೆಸರು, ಭತ್ತ ಸಂಪೂರ್ಣ ನಾಶವಾಗಿದೆ. ಪ್ರಭಾವಿತ ಕ್ಷೇತ್ರಗಳಿಗೆ ನೇರವಾಗಿ ಭೇಟಿ ನೀಡಿ ರೈತರ ಜೊತೆ ಸಂವಹನ ಮಾಡಿ ಅಲ್ಲಿನ ವಾಸ್ತವಿಕ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡಿದೆ. ಇಸ್ಲಾಂಪುರ್, ಬಂಪಳ್ಳಿ, ಜಾಂಪಾಡ್, ಹಿಪ್ಪಳಗಾಂವ್, ಚಾಂಬಾಳ್, ಮಾಳೆಗಾಂವ್,
ಚಿಮ್ಕೋಡ್ ಸೇರಿದಂತೆ ವಿವಿಧ ಗ್ರಾಮಗಳು ಪೂರ್ತಿ ನೀರು ಪಾಲಾಗಿದೆ. ರೈತರ ಜಮೀನುಗಳಲ್ಲಿ ನೀರು ನಿಂತಿವೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ರೈತರು ಅನುಭವಿಸುತ್ತಿರುವ ನೋವನ್ನು ಸರ್ಕಾರದ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತರುತ್ತೇನೆ. 1 ಎಕರೆಗೆ 50,000 ರೂಪಾಯಿ ಪರಿಹಾರ ಧನ ನೀಡಬೇಕು ಎಂದರು. ತುರ್ತು ಪರಿಹಾರವನ್ನು ಒದಗಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಬಾಬುವಾಲಿ, ಶಶಿ ಹೊಸಳ್ಳಿ, ದೀಪಕ್ ಗಾದ್ಗಿ, ರಾಜೇಂದರ್ ಪೂಜಾರಿ ಉಪಸ್ಥಿತರಿದ್ದರು. ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಕಳೆದ ಕೆಲವು ದಿನಗಳಿಂದ ಭಾರೀ ಪ್ರಮಾಣದ ಮಳೆ ಪ್ರವಾಹ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರ ಪ್ರಭಾವ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅದರ ಪ್ರಭಾವ ತಟ್ಟಿದೆ. ರೈತರು ಕಷ್ಟಪಟ್ಟು ಬೆಳೆಸಿದಂಥ ಬೆಳೆ ಕೈಗೆ ಬಂದರೂ ಕೂಡ ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹಾನಿಯನ್ನು ಇವತ್ತು ನಮ್ಮ ರೈತರದ್ದಾಗಿದೆ. ಅವರು ಬೆಳೆಸಿದಂಥ ಭತ್ತ ಆಗಲಿ, ತೊಗರಿ ಆಗಲಿ, ಹೆಸರಾಗಲಿ, ಬಹುಶಃ ನಾವು ಹೋಗಿ ಗಮನಿಸಿದರೆ ಕಣ್ಣಿಗೆ ನೀರು ಬರುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಇದನ್ನ ನಮ್ಮ ಕರ್ತವ್ಯ, ಈ ಭಾಗದ ಪ್ರತಿನಿಧಿಯಾಗಿ ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರು ದೀಪಕ್ ಗಾದ್ಗಿ ಅವರು ಮತ್ತು ಸಂಪೂರ್ಣ ತಂಡದ ಮುಖಾಂತರ ಇಡೀ ಪ್ರಭಾವಿತ ಕ್ಷೇತ್ರಗಳನ್ನು ನಾವು ನೇರವಾಗಿ ಹೋಗಿ ರೈತರ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿ ಅಲ್ಲಿನ ವಾಸ್ತವಿಕ ಪರಿಸ್ಥಿತಿಗಳನ್ನು ನಾವು ಕಣ್ಣಾರೆ ಕಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಉದಾಹರಣೆಗೆ ಇಸ್ಲಾಂಪುರ್ ಅನ್ನುವಂಥ ಗ್ರಾಮ ಅಲ್ಲಿ ಇರುವುದೇ ಸುಮಾರು 1600 ಎಕರೆ ಭೂಮಿ. ನಾವು ಹೋಗಿ ನೋಡಿದಾಗ ಅದು ಎಲ್ಲೋ ಒಂದು ಕಡೆ ಎಲ್ಲಾ ಕಡೆಯಿಂದ ನದಿ ನೀರು ಸುತ್ತೋಗಿದೆ, ಮಧ್ಯ ದ್ವೀಪ ಆಗಿದೆ ಆ ರೀತಿ ಕಾಣ್ತಾ ಇತ್ತು. 1,000ಕ್ಕಿಂತ ಹೆಚ್ಚಿಗೆ ಜಮೀನು ನೀರಿನಲ್ಲಿ. ಯಾವ ರೀತಿ ನೀರಂತ ಹೇಳಿದ್ರೆ ರೈತರಿಗೆ ತಮ್ಮ ಹೊಲವನ್ನ ಕೂಡ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಹೋದಾಗ ಅಲ್ಲಿ ರೈತರು ಆ ಭೂಮಿಯನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿಕ್ಕೆ ಇದ್ದಂತ ಕೊಳಚಿ ಹೋದಂತ ಕ್ರಾಪ್ ಅನ್ನ ತೆಗಿತಾ ಇದ್ರು. ಆ ತೆಗಿಲಿಕ್ಕೂ ಕೂಡ ದುಬಾರಿ ಹಣ ಕೊಡುವಂತ ಪರಿಸ್ಥಿತಿ. ಅವ್ರು ಹೇಳ್ತಾ ಇದ್ರು ರೈತರು ಮಾಡುವಾಗ, ನಾವು ಬಿತ್ತಲಿಕ್ಕೆ ಖರ್ಚು ಮಾಡಿದ್ದೀವಿ, ನಾವು ಸಾಕಷ್ಟು ಕಷ್ಟಪಟ್ಟು ಸಾಲ ಮಾಡಿ ಬಿತ್ತಿದ್ದೇವೆ, ಇವತ್ತು ನಾವು ರಾಶಿ ಮಾಡುವಂತ ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ನಮ್ಮ ಹಾಳಾಗಿದೆ. ಈಗ ಹೊಲ ಸರಿ ಮಾಡ್ಲಿಕ್ಕೂ ನಾವು ದುಬಾರಿ ಹಣವನ್ನು ಕೊಡುವಂತ ಸನ್ನಿವೇಶ ಆಗಿದೆ ಅನ್ನುವಂಥ ಗೋಳನ್ನ ಇವತ್ತು ರೈತರು ಅಲ್ಲಿ ಹೇಳ್ತಾ ಇದ್ರು. ಆ ಇಡೀ ಊರಿನ ಸುತ್ತಾಡಿ ನೋಡಿದ್ರೆ ಎಲ್ಲಾ ಕಡೆ ನೀರೇ ನೀರು. ಮತ್ತು ವಿಶೇಷವಾಗಿ ಆ ಊರಿಗೆ ಒಂದು ರಸ್ತೆ ಇದೆ, ಕೌಠಾ ಬ್ರಿಡ್ಜ್ ದಿಂದ ಇಸ್ಲಾಂಪುರ್ಗೆ. 1 ತಿಂಗಳಿಂದ ಆ ರಸ್ತೆ ಬಂದಾಗಿದೆ, ಕಂಪ್ಲೀಟ್ ಆಗಿ ಬಂದಾಗಿದೆ. ರೈತರು ಇಸ್ಲಾಂಪುರದಿಂದ ತಮ್ಮ ಹೊಲಗದ್ದೆಗಳಿಗೆ ಬರಬೇಕಾದ್ರೆ ಜನವಾಡ ಸುತ್ತಕೊಂಡು ತಮ್ಮ ಹೊಲಗದ್ದೆಗಳಿಗೆ ಬರಬೇಕು. ನಾವು ಕೇಳಿದ್ವಿ ಯಾರಾದ್ರೂ ಬಂದಿದ್ರ ಅಂತೇಳಿ. ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವುದೇ ರೀತಿಯ ವ್ಯವಸ್ಥೆಗಳು ಆ ರೈತರಿಗೆ ಸಿಕ್ಕಿಲ್ಲ. ಆ ನಂತರ ನಾವು ಸಾಂಗ್ವಿಗೆ ಹೋಗಿದ್ವಿ. ಸಾಂಗ್ವಿ ಇರುವುದೇ 500-600 ಎಕರೆ ಭೂಮಿಯಲ್ಲಿ, ಬಹುಶಃ ಒಂದು 50 ಎಕರೆ ಉಳಿದಿರ್ಬೋದು, ಬಾಕಿದೆಲ್ಲ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಗುರುವಾರ ಆಹ್ವಾನ ನೀಡಲಾಗಿದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಮುಖ್ಯಮಂತ್ರಿಗೆ ಫಲಪುಷ್ಪ ನೀಡಿ, ರೇಷ್ಮೆ ಶಾಲು ಹೊದಿಸಿ, ಹಾರ ಹಾಕಿ, ಆಹ್ವಾನ ಪತ್ರಿಕೆ ನೀಡಿ ದಸರಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಆಮಂತ್ರಿಸಿದರು. ಈ ವೇಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಜಿಲ್ಲಾಧಿಕಾರಿ ಜಿ. ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಆಯುಕ್ತೆ ಸೀಮಾ ಲಟ್ಕರ್, ಎಸ್ಪಿ ವಿಷ್ಣುವರ್ಧನ್, ಜಿಲ್ಲಾ ಪಂಚಾಯತ್ ಸಿಇಒ ಎಸ್. ಯುಕೇಶ್ ಕುಮಾರ್, ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಂಜೆ ರೂಪಾ ಹಾಗೂ ಸ್ವಾಗತ ಸಮಿತಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ದಸರಾ ಮಹೋತ್ಸವಕ್ಕೆ ಆಹ್ವಾನ ನೀಡಿರುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಾಡಹಬ್ಬ ದಸರಾದ ಅಧಿಕೃತ ಆಮಂತ್ರಣ ಪತ್ರಿಕೆ ಇಂದು ನನ್ನ ಕೈ ಸೇರಿತು.
ದಸರೆಯು ಕೇವಲ ಧಾರ್ಮಿಕ ಹಬ್ಬ ಮಾತ್ರವಲ್ಲ, ಈ ನೆಲದ ಪರಂಪರೆ, ಕಲೆ, ಸಂಸ್ಕೃತಿಗಳನ್ನು ಶತಮಾನಗಳಿಂದ ಅನನ್ಯವಾಗಿ ವಿಶ್ವಕ್ಕೆ ಸಾದರಪಡಿಸುತ್ತಿರುವ ಸಾಂಸ್ಕೃತಿಕ ಕಲಾ ಉತ್ಸವ. ದಸರಾ ಹಬ್ಬವು ಒಳಿತಿನ ವಿಜೃಂಭಣೆಯ, ನಾಡಿನ ಕಲಾವಂತಿಕೆ, ಸಾಹಸಗಳನ್ನು ಸಂಭ್ರಮಿಸುವ ಸಡಗರದ ಹಬ್ಬ, ಜನಮನದ ಹಬ್ಬ. ಈ ಹಬ್ಬದಲ್ಲಿ ಪಾಲ್ಗೊಳ್ಳಲು ನಾನು ಅತ್ಯಂತ ಉತ್ಸುಕನಾಗಿದ್ದೇನೆ ಎಂದರು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೀದರ್ ನಗರದಲ್ಲಿ ಆಯೋಜಿಸಲಾದ ಬಸವ ಸಂಸ್ಕೃತಿ ಅಭಿಯಾನ ಮತ್ತು ಬಸವ ಯಾತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ಬಸವಣ್ಣನವರ ಸಮಾನತೆ, ಮಾನವೀಯ ಮೌಲ್ಯಗಳ ತತ್ವಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ. ಇಂತಹ ಯಾತ್ರೆಗಳು ಬಸವ ತತ್ವಗಳನ್ನು ಮನೆ ಮನೆಗೆ ತಲುಪಿಸಿ ಸಾಮಾಜಿಕ ಜಾಗೃತಿಗೆ ಪೂರಕವಾಗುತ್ತವೆ. ಬಸವಣ್ಣನವರ ಸಂದೇಶವೇ ನವ ಕರ್ನಾಟಕ ನಿರ್ಮಾಣದ ಬುನಾದಿ. ಅವರ ಆದರ್ಶಗಳನ್ನು ಜನಮನದಲ್ಲಿ ಬಿತ್ತುವ ಕಾರ್ಯ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸಂಸ್ಕೃತಿ, ಇದು ಮಾನವೀಯ ಮೌಲ್ಯದ ಸಂಸ್ಕೃತಿ. ಬಸವನ ಬೆಳಕಿ ಎಲ್ಲಾಡಿ ಬಂದೆ, ಸುತ್ತಾಡಿ ಬಂದೆ, ಸೀರೆದೆಯನ್ನು ಬೆಳಗಿಸಿ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬಹಳ ಖುಷಿಯಿಂದ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು, ಪೂಜ್ಯ ಗದಗ ಪೂಜ್ಯರು, ಪೂಜ್ಯ ಬೆಳಗಾಂ ಪೂಜ್ಯರು, ಶಿವಾನಂದ ಮಹಾಸ್ವಾಮಿಗಳು, ನಿಜಗುಣಾನಂದ ಮಹಾಸ್ವಾಮಿಗಳು, ಅನೇಕ ಲಿಂಗಾಯತ ಮಠಾಧಿಪತಿಗಳು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ. ಬಸವ ತತ್ವ ಅನುಯಾಯಿಗಳು ಭಾಳ ಶಿಸ್ತಿನಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಭಾಳ ಇದೆಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಏನೊಂದು ಬೇಡಿಕೆ ಇತ್ತು, ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಹೋದ ವರ್ಷ ಜನವರಿಯಲ್ಲಿ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಿಜವಾಗಿ ಹೇಳಬೇಕು ಅಂದರೆ ಬಸವಣ್ಣನವರು ಬರೀ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಲ್ಲ, ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತೇಳಿ ಹೆಮ್ಮೆಯಿಂದ ಹೇಳ್ಬೋದು. ಅವರೇನೊಂದು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ. ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳದ ಮೇಲೆ ಇವತ್ತು ಸುಂದರವಾದಂಥ ಭವ್ಯವಾದಂಥ ಸಮಾಜ ಕಟ್ಟಬೇಕು ಅಂತೇಳಿ ಬಸವ ಸಂಸ್ಕೃತಿ ಅಂದರೆ ಏನು? ಬಸವ ಸಂಸ್ಕೃತಿ ಅಂತ ಹೇಳಿದರೆ ಸಮಾನತೆಯ ಸಂಸ್ಕೃತಿ, ಸಾಮಾಜಿಕ ನ್ಯಾಯದ ಸಂಸ್ಕೃತಿ, ಮಾನವೀಯ ಮೌಲ್ಯಗಳ ಸಂಸ್ಕೃತಿ, ಸಾಮರಸ್ಯದ ಸಂಸ್ಕೃತಿ. ಇವತ್ತು ಈ ಒಂದು ದೃಷ್ಟಿಯಿಂದ ಇದು ವಿಶ್ವದಲ್ಲೇ ಅತಿ ಶ್ರೇಷ್ಠವಾದಂಥ ಒಂದು ಸಂಸ್ಕೃತಿ ಅಂತೇಳಿ ಇವತ್ತು ನಾವೆಲ್ಲ ಹೇಳ್ಬೋದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿಡೀ ಜಗತ್ತಿನಲ್ಲಿ ಅನ್ನೋ ಒಂದು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲೂ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಒಂದು ಕಡೆ ಯುದ್ಧ ನಡೀತಾ ಇದೆ, ಒಂದು ಕಡೆ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಅತಿ ಬಡವರಾಗ್ತಾ ಇದ್ದಾರೆ. ಇನ್ನೂ ಶೋಷಣೆ ಇದೆ,
ಅತ್ಯಾಚಾರ ಇದೆ, ದೌರ್ಜನ್ಯ ಇದೆ, ಮಕ್ಕಳು ಸುರಕ್ಷಿತವಾಗಿಲ್ಲ, ಮಹಿಳೆಯರು ಸುರಕ್ಷಿತವಾಗಿಲ್ಲ. ಸಮಾಜದಲ್ಲಿ ಎಲ್ಲಕ್ಕೆ ಪರಿಹಾರ ಅಂತ ಹೇಳಿದರೆ ವಚನ ಸಾಹಿತ್ಯದಲ್ಲಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಲ್ಲಿ ಹಳ್ಳಿ ಗ್ರಾಮದಲ್ಲಿ ಜಯಚಂದ್ರ ಎಂಬುವವರ ಹೊಲದಲ್ಲಿಯೇ ಬಾವಿಯೊಂದರಲ್ಲಿ ನಾಯಿ ಮರಿಯು ಕಲ್ಲು ಕಟ್ಟಡದ ಅಂದಾಜು 30x30 ಅಡಿ ವಿಸ್ತೀರವಾದ 65ರಿಂದ 70 ಅಡಿ ಆಳದ ತೆರೆದ ನೀರಿಲ್ಲದ ಬಾವಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನಾಯಿ ಮರಿ ಬಿದ್ದಿದ್ದು, ಸದರಿ ಸ್ಥಳೀಯ ನಿವಾಸಿಗಳು ಘಟನೆಯ ವಿಷಯವನ್ನು ಚಿಕ್ಕಬಳ್ಳಾಪುರ ಅಗ್ನಿಶಾಮಕ ಠಾಣೆ ನಿಯಂತ್ರಣ ಕೊಠಡಿಗೆ ದೂರವಾಣಿಗೆ ಕರೆ ಮಾಡಿ ವೇಣುಗೋಪಾಲ್ ರಾಜ್ ಅವರು ತಿಳಿಸಿದರು. ಕರೆ ಬಂದ ತಕ್ಷಣ ವಾಹನದೊಂದಿಗೆ ಅಗ್ನಿಶಾಮಕ ತಂಡ ಸ್ಥಳಕ್ಕೆ ದೌಡಾಯಿಸಿ ಕಾರ್ಯಪ್ರವೃತ್ತರಾಗಿ ಸುಮಾರು 65ರಿಂದ 70 ಅಡಿ ಆಳದ ಬಾವಿಯಲ್ಲಿ ಹಗ್ಗಗಳ ಸಹಾಯದಿಂದ ಕೆಳಗಿಳಿದು ಸುಮಾರು 40 ನಿಮಿಷಗಳ ಕಾಲ ಶ್ರಮವಹಿಸಿ ಸಿಬ್ಬಂದಿಯವರುಗಳು ಬಕೆಟ್ ಹಾಗೂ ಹಗ್ಗಗಳ ಸಹಾಯದಿಂದ ಪ್ರಾಣ ರಕ್ಷಣೆಗಾಗಿ ಕೂಗುತ್ತಿದ್ದ ನಾಯಿ ಮರಿಯನ್ನು ಜೀವಂತವಾಗಿ ಅಗ್ನಿಶಾಮಕ ಇಲಾಖೆಯ ತಂಡ ರಕ್ಷಣೆ ಮಾಡಿರುತ್ತಾರೆ. ಈ ಸಮಯ ಪ್ರಜ್ಞೆ ಕಾರ್ಯವನ್ನು ವೀಕ್ಷಿಸಿದ ತಾಂಡ್ರಮರದ ಹಳ್ಳಿ ಗ್ರಾಮದ ಸ್ಥಳೀಯ ನಿವಾಸಿಗಳು ಅಗ್ನಿಶಾಮಕ ತಂಡದ ಕಾರ್ಯದಕ್ಷತೆಯನ್ನು ಮೆಚ್ಚಿ ಶ್ಲಾಘಿಸಿ ಹಾಗೂ ಹಸ್ತಲಾಘವ ಮಾಡಿ ನಾಯಿ ಮರಿಯ ಪ್ರಾಣ ರಕ್ಷಣೆ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು. ಪ್ರಮುಖ ಅಗ್ನಿಶಾಮಕರವರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರವೀಂದ್ರ ಸಂಗಮ್, ನಾಗಪ್ಪ ಶಿವಪುರ್, ಹುಲ್ಲಪ್ಪ ಗೌಡ, ಗದ್ದಿಗೌಡರ, ಮಂಜುನಾಥ್ ಬಿಂಗ್ರೆ, ಗಣೇಶ್ ಗೌಡ ಹಾಗೂ ರಾಜು ಮುರ್ಕಟ್ಟಿ ಭಾಗವಹಿಸಿದರು. ನಿಧಾನಕ್ಕೆ ಗೋಡೆಗೆ ತಗಿಸ್ಬೇಡಿ. ಹಿಡ್ಕಂಗೆ ಏಯ್ ಬೇಗ 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 ಅವನು ಬರಬೇಕಲ್ಲ. ಏಯ್ ಹಗ್ಗ ಬಿಡಿ ಮಂಜು, ಫಸ್ಟ್ ಹಗ್ಗ ಬಿಡು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೋಣ. ವಂದನೆಗಳು.